ಇವತ್ತು ನಮ್ಮ ಗೌರವಾನ್ವಿತ ನಮ್ಮ ಮೆಚ್ಚಿನ ನಾಯಕರಾದಂಥ ಸಂಸದರಾದಂಥ ಡಿ ಕೆ ಸುರೇಶಣ್ಣನವರ ಜನ್ಮದಿನ. ಇಡೀ ಕ್ಷೇತ್ರದಲ್ಲಿ ಈ ಬಿ ಡಿ ಎ ಕಾಂಪ್ಲೆಕ್ಸ್ನಲ್ಲಿ ಒಂದು ಆರೋಗ್ಯ ಶಿಬಿರವನ್ನು ಮಾಡಬೇಕು ಅಂತ ಹಮ್ಮಿಕೊಂಡು ಇವತ್ತು ಶಿಬಿರವನ್ನು ನಡೆಸ್ತಾ ಇದ್ವಿ. ಅದ್ರ ಜೊತೆಗೆ ಈಗ ನಂಜಾವಧೂತ ಸ್ವಾಮೀಜಿಗಳು ಈ ಶಿಬಿರವನ್ನು ಉದ್ಘಾಟನೆ ಮಾಡಿ ನಮ್ಮ ಸಂಸದರಿಗೆ ಆಶೀರ್ವಚನ ಮಾಡಿ ಅವರಿಗೆ ಒಳ್ಳೆಯದಾಗಲಿ ಅಂತ ಈಗ ತಾನೇ ಶುಭ ಹಾರೈಸಿ ಹೊರಟರು. ಅದಕ್ಕೆ ಈ ಒಂದು ಶಿಬಿರಕ್ಕೆ ಸಾಕ್ಷಿಯಾಗಿದ್ದಾರೆ. ಏನು ಅದ್ರ ಜೊತೆಗೆ ನಮ್ಮ ಪಶ್ಚಿಮ ಜಿಲ್ಲಾ ಅಧ್ಯಕ್ಷರಾದಂಥ ಶ್ರೀ ಹನುಮಂತರಾಯಪ್ಪನವರು ಮತ್ತು ಈ ಭಾಗದ ನಾಯಕಿಯಾದಂಥ ಕುಸುಮ ಹನುಮಂತರಾಯಪ್ಪನವರು ಈ ಕಾರ್ಯಕ್ರಮದಲ್ಲಿ, ಅದಲ್ಲದೆ ಇಡೀ ಕ್ಷೇತ್ರದ ಎಲ್ಲ ಬ್ಲಾಕ್ ಅಧ್ಯಕ್ಷರುಗಳು, ಮಹಿಳಾ ಮೋರ್ಚಾದ ಬ್ಲಾಕ್ ಅಧ್ಯಕ್ಷರುಗಳು, ವಿವಿಧ ವಾರ್ಡ್ನ ಅಧ್ಯಕ್ಷರುಗಳೆಲ್ಲನೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ಇವತ್ತು ಒಳ್ಳೆಯ ಕಾರ್ಯಕ್ರಮವನ್ನು, ರಕ್ತದಾನ ಶಿಬಿರ, ಬೇರೆ ಬೇರೆ ರೀತಿಯ ಮತ್ತು ಇವ್ರಿಗೆ BBMP ಪೌರ ಕಾರ್ಮಿಕರಿಗೆ ಸೀರೆಯನ್ನು ವಿತರಣೆ ಮಾಡುವಂಥದ್ದು, ಈ ಎಲ್ಲವನ್ನು ಅರೇಂಜ್ ಮಾಡಿ ಪ್ರತಿ ವರ್ಷ, ಏಕೆಂದರೆ ಸನ್ಮಾನ್ಯ ಸಂಸದರು ಈ ಕಾರ್ಯಕ್ರಮಕ್ಕೆ ಸಿಗೋಲ್ಲ, ಲಭ್ಯತೆ ಇರೋಲ್ಲ ಯಾವಾಗಲೂ ಕೂಡ. ಹಾಗಾಗಿ ಏನಾಗುತ್ತೆ, ಅವರ ಅನುಪಸ್ಥಿತಿಯಲ್ಲಿ ನಾವು ಅವ್ರಿಗೆ ಈ ಒಂದು ಗೌರವವನ್ನು ಸೂಚಿಸುವಂಥದ್ದು ಮತ್ತು ಅಲ್ಲಿ ಅವರಲ್ಲಿ ಯಾರಿಗೀಗ ಅವಶ್ಯಕತೆ ಇರ್ತಕ್ಕಂಥ ಜನಗಳಿಗೆ ಒಂದು ಈ ಶಿಬಿರವನ್ನು ಏರ್ಪಡಿಸೋದ್ರ ಮೂಲಕ ಅವ್ರಿಗೆ ಒಂದು ಒಳ್ಳೆಯದು ಮಾಡುವಂಥದ್ದನ್ನ ನಾವು ಪ್ರತಿ ವರ್ಷ ನಡ್ಕೊಂಬಂದಿದ್ದೀವಿ. ನಮ್ಮ ಸುರೇಶ್ ಅಣ್ಣವರು ಮುಂದಿನ 2024 ಚುನಾವಣೆಯಲ್ಲಿ ಒಳ್ಳೆಯ ಬಹುಮತದೊಂದಿಗೆ ಗೆದ್ದು ಬಂದು ಈ ದೇಶದ ಚುಕ್ಕಾಣಿಯನ್ನು ನಮ್ಮ ಕಾಂಗ್ರೆಸ್ ಪಕ್ಷ ಹಿಡಿದು ಅವ್ರಿಗೆ ಒಳ್ಳೆಯ ಮಂತ್ರಿ ಸ್ಥಾನ ಸಿಗಲಿ, ಅವರಿಗೆ ಆಯುಷ್ಯ, ಆರೋಗ್ಯ, ಐಶ್ವರ್ಯ ವೃದ್ಧಿಸಲಿ, ಒಳ್ಳೆಯ ಅಧಿಕಾರ ಸಿಗಲಿ ಎಂಬುದು ನಮ್ಮೆಲ್ಲರ ಕಾರ್ಯಕರ್ತರ ಅಭಿಲಾಷೆ. ಯಾರಾದರೂ ನನಗಿಂತ ಇನ್ನೂ ಸ್ಟ್ರಾಂಗ್ ಆಗಿದ್ದರೆ ಬರಲಿ ಅನ್ನೋದು ತುಂಬ, ನಾನು ಎಲ್ಲ ನಮ್ಮ ಸಭೆಗಳಲ್ಲಿ ನಾನು ಗಮನಿಸಿದಾಗ ಯಾರಾದರೂ ಕ್ಯಾಂಡಿಡೇಟ್ಗಳನ್ನ ಸೂಚಿಸಿ ಇನ್ಯಾರಾದರೂ ಇದ್ದಾರಾ, ಆ ಕ್ಯಾಂಡಿಡೇಟ್ಗಿಂತ ಬೇರೆ ಯಾರಾದರೂ ಇದ್ದಾರಾ, ನಿಂತ್ಕೊಂಡು ತಾಕತ್ತಿರೋವಂಥವ್ರು ಹೋರಾಟ ಮಾಡುವಂಥವ್ರು ಇದ್ದಾರಾ ಅಂತೇಳಿ ಅವಾಗವಾಗ ಸಭೆಗಳಲ್ಲಿ ಹೇಳ್ತಾರೆ. ಹಾಗಾಗಿ ಬೇರೆಯವ್ರು ಯಾರಾದರೂ ನಾನೆಲ್ಲೋ ಬೇರೆ ಕಡೆ ನಿಂತ್ಕೊಬೋದು, ಅಥವಾ ಬೇರೆಯವ್ರು ಯಾರಾದರೂ ನನಗಿಂತ ನಿಂತ್ಕೊಳ್ಳೋವಂಥ ಆಸಕ್ತಿ ಇರ್ತಕ್ಕಂಥವ್ರನ್ನ ನಿಂತ್ಕೊಂಡ್ರೆ ಬರಲಿ ಅನ್ನೋದು ಅವ್ರ ಆಸೆ ಇರ್ಬೋದು ಅವರು ಮನಸ್ಸಲ್ಲಿ, ಅಥವಾ ಬೇರೆ ಕಡೆ ಅವರು ಹೋಗುವಂಥದ್ದು ಇರ್ಬೋದು, ಅಥವಾ ಯಾರಾದರೂ ಇರ್ಬೋದಲ್ಲ. ಹಾಗಾಗಿ ಅವರು ಕೇಳ್ತಾರೆ, ನಾನು ಒಬ್ಬನೇ ಇರಬೇಕು, ಸ್ಟಿಕ್-ಆನ್ ಆಗಬೇಕು ಅನ್ನೋದು ಯಾವತ್ತೂ ನಾವು MP ಅವ್ರನ್ನ ನಾನು ಗಮನಿಸಿಲ್ಲ. ಯಾವತ್ತೂ ಕೂಡ ಅವರು ಯಾರು ಬಂದ್ರೂ ಮುಕ್ತವಾದ ಒಂದು ಅವಕಾಶ ನಮ್ಮ MP ಅವರಲ್ಲಿ ಅದೊಂದು ಆ ಗುಣಗಳು ಇರೋದ್ರಿಂದ ನಮಗೆ ಅವ್ರಿಗೆ ಭಾಳ ಇಷ್ಟ ಆಗ್ತಾರೆ. ಇವತ್ತೇನು ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಸಂಸದರು, ಜನಪ್ರಿಯ ಸಂಸದರಾಗಿರುವಂಥ ಡಿ ಕೆ ಸುರೇಶ್ ಸರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಬೃಹತ್ ಆರೋಗ್ಯ ಶಿಬಿರ, ಹಾಗೆ ಕಣ್ಣು ತಪಾಸಣೆ ಶಿಬಿರ ಮತ್ತು ರಕ್ತದಾನ ಶಿಬಿರ, ಹಾಗೆ ಪೌರ ಕಾರ್ಮಿಕಗಳಿಗೆ ವಸ್ತ್ರವನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ನಮ್ಮ ಈ ಭಾಗದ ಎಲ್ಲ ಮುಖಂಡರುಗಳು ಸೇರಿ ಆಯೋಜನೆಯನ್ನು ಮಾಡಿದ್ದಾರೆ. ಮುಖ್ಯವಾಗಿ ಈ ಭಾಗದ ಬ್ಲಾಕ್ ಅಧ್ಯಕ್ಷರಾಗಿರುವಂಥ ನಾಗೇಶಣ್ಣ ಅವರು ಮತ್ತು ನಮ್ಮ ವಾರ್ಡ್ ಅಧ್ಯಕ್ಷರುಗಳಾಗಿರುವಂಥವರು ಎಲ್ಲರೂ, ನಮ್ಮ ಇಡೀ ಕ್ಷೇತ್ರದ ಕಾರ್ಯಕರ್ತರು ಎಲ್ಲರೂ ಭಾಗವಹಿಸಿ ಬಹಳಷ್ಟು ಉತ್ತಮವಾಗಿ ನೆರವೇರಿಸ್ಕೊಡ್ತಾ ಇದ್ದಾರೆ. ಈ ಮೂಲಕ ನಮ್ಮ ಸಂಸದರಿಗೆ ನಾವು ಹುಟ್ಟುಹಬ್ಬದ ಶುಭಾಶಯಗಳನ್ನು ನಮ್ಮ ಕ್ಷೇತ್ರದ ವತಿಯಿಂದ ಕೋರ್ತಾ, ದೇವರು ಅವರಿಗೆ ಆಯುರಾರೋಗ್ಯ, ಐಶ್ವರ್ಯವನ್ನು ಕರುಣಿಸಲಿ ಅಂತ ಕೇಳ್ತಾ, ಮತ್ತು ಮುಂದಿನ ದಿನಗಳಲ್ಲಿ ಇನ್ನೇ ಹೆಚ್ಚಿನ ರಾಜಕೀಯ ಭವಿಷ್ಯ ಉಜ್ವಲವಾಗಲಿ ಅಂತ ಕೂಡ ನಾವು ಆಶಿಸ್ತಾ ಇದ್ದೀವಿ. ಸಾಹೇಬ್ರವರ ಹುಟ್ಟುಹಬ್ಬ ಆಚರಣೆಯನ್ನು ರಾಜ್ಯಾದ್ಯಂತ ಅವರ ಅಭಿಮಾನಿಗಳು, ಅವರ ಅನುಯಾಯಿಗಳು ವಿವಿಧ ರೂಪದಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ರಕ್ತದಾನ ಮಾಡೋದ್ರ ಮುಖಾಂತರ ಆರೋಗ್ಯ ಭಾಗ್ಯ ಆಸ್ತವ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಮ್ಮ ನಾಯಕರಾದ ಕುಸುಮ ಹನುಮಂತರಾಯಪ್ಪರು ಸಲಹೆ ಕೊಟ್ಟರು. ಅವರ ಮಾರ್ಗದರ್ಶನದಲ್ಲಿ ನಮ್ಮ ಕ್ಷೇತ್ರದ ಎಲ್ಲ ಮುಖಂಡರುಗಳು, ಈ ಭಾಗದ ಬ್ಲಾಕನ ವಿವಿಧ ವಿಂಗಿನ ಎಲ್ಲ ಪ್ರಮುಖ ಮುಖಂಡರುಗಳು ಒಟ್ಟಿಗೆ ಸೇರಿ ಈಗಾಗಲೇ ಮೇಡಮ್ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ಹನುಮಂತರಾಯಪ್ಪ ಸಾಹೇಬರ ಮಾರ್ಗದರ್ಶನದಲ್ಲಿ ಸಭೆಗಳನ್ನು ಮಾಡಿ ಇವತ್ತು ಆರೋಗ್ಯ ಶಿಬಿರವನ್ನು ಮಾಡ್ತಾಯಿದ್ದೀವಿ. ನೀವೇ ನೋಡ್ತಾ ಇದ್ದೀರಿ, ಒಬ್ಬರಾದ್ಮೇಲೆ ಒಬ್ಬರು ನುಗ್ಗಲು ರಕ್ತದಾನವನ್ನು ಮಾಡಲಿಕ್ಕೆ, ಮತ್ತು ಕಣ್ಣು ಪರೀಕ್ಷೆ, ಆರೋಗ್ಯ ಪರೀಕ್ಷೆ, ಈ ಭಾಗದಲ್ಲಿರ್ತಕ್ಕಂಥ ಸುಮಾರು 555 ಜನಗಳಿಗೆ, ಪೌರ ಕಾರ್ಮಿಕರಿಗೆ ಅವರಿಗೆ ಬಟ್ಟೆ ಕೊಡುವ ವಿತರಣೆ ಕಾರ್ಯಕ್ರಮ, ಹೀಗೆ ಅನೇಕ ಕಾರ್ಯಕ್ರಮಗಳನ್ನ ವಿವಿಧ ರೂಪದಲ್ಲಿ ನಮ್ಮ ಕುಸುಮ ಮೇಡಮ್ ಅವರ ನಾಯಕತ್ವದಲ್ಲಿ ಹಮ್ಮಿಕೊಂಡಿದ್ದೀವಿ. ಇದೇ ರೀತಿ ಇನ್ನು ಮುಂದೆ ನಮ್ಮ ನಾಯಕರಂಥ ಡಿ ಕೆ ಸುರೇಶ್ರವರಿಗೆ ವಿರೋಧಿಗಳಿಗೆ ಎದುರಿಸುವಂಥ ಶಕ್ತಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ಹೋಗಿದ್ದಾರೆ. ಆ ಮಂಜುನಾಥ ಸ್ವಾಮಿ ಇನ್ನೂ ಹೆಚ್ಚೆಚ್ಚಿಗೆ ಶಕ್ತಿಯನ್ನು ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತಾರೆ.